ನಾವೇನ್ ಮಾತಾಡಿದ್ರು ಅವ್ರಿಗೆ ಕಿವಿಗೆ ಇಲ್ಲ. ಮತ್ತೊಂದ್ಸಲ ವಿಚಾರ ಮಾಡ್ಬೇಕು. ಅಪ್ಪ ನನ್ನ ಶಿರೋಮಣಿ ಬಂದ ಕರಗನ್ನು ಮುಗಿದು ಅಸುಲ್ಲಾಸದಿಂದ ಬಂದ ನಾರಿ ಶಿರೋಮಣಿಯನ್ನು ನಯ ವಿನಯ ಹಾಗೂ ಭಕ್ತಿಯಿಂದ ಮಾತನಾಡಿಸುವ ನೀನು ದರಪ್ಪ ತರುಳ ನವರತ್ನದ ಅರಳ. ನಮ್ದೇ ಯಾರಂತ ಕೇಳಕತ್ತ ಅವರು ಹತ್ತದಾಗ ಟೈಮ್ ಇದ್ದಂಗಿಲ್ಲ, ಟೈಮ್ ಇಲ್ಲ, ಮುಂದಿನ ಸಾರ್ಥ ಮಾಡಿಬಿಡ್ರಿ. ಹತ್ತದ ಮೇಲೆ ಗಟ್ಟಿ ಗಟ್ಟಿಸಿ ಮಾತನಾಡಿಸುವ ಸಕ್ಕಳ ಸಾರಥಿ ನಮಗೆ ತರುತ್ತಾಯಿ ಮಹಾಪುಣ್ಯ ದೇವಿ. ಅಪ್ಪ ಸಾರಥಿ ಯಾವುದಾರೆಂದರೆ ಭೂಗರ್ಭದಲ್ಲಿ ಜನಿಸಿ ಜನಕರಾಜನ ಪುತ್ರನಿಸಿ ಕುಂಡ ದಶರಥ ರಾಜನ ಪುತ್ರ ಪುಣ್ಯ ಚರಿತ್ರ ಸದಾ ನ್ಯಾಯ ನೀತಿಯಿಂದ ರಾಜ್ಯವನ್ನು ಆಳಿದ ಮತ್ತು ನನ್ನ ಸ್ವಯಂವರದಲ್ಲಿ ಉಕ್ಕಿನ ಬಿಲ್ಲನ್ನು ಸೊಕ್ಕಿನಿಂದ ಎತ್ತಿ ನನ್ನನ್ನು ತನ್ನ ಪಟ್ಟದ ರಾಣಿಯನ್ನಾಗಿ ಮಾಡಿಕೊಂಡ ಅಂತ ಬಲಟ್ಟನಾದ ಶ್ರೀ ರಾಮಚಂದ್ರನ ಮೋಹದ ಮಡದಿಯಾದ ಸೀತಾದೇವಿ ಎಂದು ತಿಳಿಯಪ್ಪ ಕೂಸೆ ಗಿರಿ ಭಾಷೆ. ಸೀತಾದೇವಿ ಅಂದ್ರೆ ಬಹಳ ಅರ್ಥವಾಯಿತು. ನಮ್ಮ ಜನಕ್ಕೆಲ್ಲ ಬಹಳ ಸಂತೋಷವಾಯಿತು. ನಿಮ್ಮ ಮೇಲ್ಮಂದಿರವನ್ನು ಬಿಟ್ಟು ಈ ಸುಂದರ ಸಭಾಮಂದಿರಕ್ಕೆ ಬಂದ ಕಾಣುವ ತಾಯಿ ಮಹಾಪುಣ್ಯದೇವಿ. ಅಪ್ಪ ಸಾರಥಿ ನಮ್ಮ ಅಂದವಾದ ಮಂದಿರವನ್ನು ಬಿಟ್ಟು ಈ ಸುಂದರವಾದ ಸಭಾಮಂದಿರಕ್ಕೆ ಬಂದ ಕಾರಣವೇನೆಂದರೆ ಕೋಸಲ ದೇಶಕ್ಕೆ ಪಟ್ಟಗಟ್ಟ ವಿಚಾರದಲ್ಲಿ ನನ್ನ ಪತಿದೇವರು ಅವರ ತಂದೆಯ ಮಾತಿಗೆ ಬೆಲೆ ಕೊಟ್ಟು ತಂದೆಯ ಮಾತಿಗೆ ಎದುರಾಗದೆ ವನವಾಸಕ್ಕೆಂದು ಕಿಕ್ಸಿಂದಿ ಕಾರ್ಯದಲ್ಲಿ ಬಂದಿರುವಾಗ ಆ ಪಾತಕನಾದ ರಾವಣನು ಮಾಯ ಜಿಂಕೆಯನ್ನು ಮಾಡಿ ನನ್ನ ಮನಸ್ಸು ಅದರ ಮೇಲೋಗುವಂತೆ ರೂಪಿಸಿ ನಾನು ಅದನ್ನು ತಂದುಕೊಡು ಎಂದು ಪತಿಗೆ ಹೇಳಿದಾಗ ನನ್ನ ಪತಿಯಾದ ಶ್ರೀ ರಾಮಚಂದ್ರನು ಮಾಯ ಜಿಂಕೆಯನ್ನು ಹಿಡಿಯಲು ಹೋದಾಗ ಏನ ಕೆಟ್ಟ ಶಬ್ದವು ಕೇಳಿದಂತಾಯಿತು. ಅದಕ್ಕೆ ನನ್ನ ಮನಸ್ಸು ತಳಮಳಗೊಂಡು ನನ್ನ ಮೈದುನನಾದ ಲಕ್ಷ್ಮಣನಿಗೆ ಹೇಳಿದೆ. ಆತನು ಮುಂದಾಗುವ ಅನಾಹುತಕ್ಕೆ ಚಾಣಕ್ಯದಿಂದ ಲಕ್ಷ್ಮಣ ರೇಖೆಯನ್ನು ಹಾಕಿ ನೀವು ಯಾವುದೇ ಕಾರಣಕ್ಕೂ ಗೆರೆಯನ್ನು ದಾಟಿ ಹೊರಬಾರದೆಂದು ಹೇಳಿ ಹೋದನು. ಆ ಘಾತಕನಾದ ರಾವಣನು ಸನ್ಯಾಸಿ ವೇಷದಲ್ಲಿ ಬಂದು ಭವತೆ ಭಿಕ್ಷಾಂದೆ ಎಂದು ಕೇಳಿದಾಗ ಭಿಕ್ಷೆಯನ್ನು ನೀಡಲು ಲಕ್ಷ್ಮಣ ಹಾಕಿದ ಮಂಡಲವನ್ನು ದಾಟಿ ಬಂದಾಗ ಆ ಕುಲಘಾತಕನಾದ ರಾವಣನು ಭವತೆ ಭಿಕ್ಷಾಂದೆ ಎಂದು ಕೇಳಿದಾಗ ನಾನು ಭಿಕ್ಷೆಯನ್ನು ನೀಡಲು ಲಕ್ಷ್ಮಣ ಹಾಕಿದ ಮಂಡಲ ದಾಟಿ ಬಂದಾಗ ಆ ಕುಲಘಾತಕನಾದ ರಾವಣನು ನನ್ನನ್ನು ಎತ್ತಿಕೊಂಡು ಹೋಗಿ ತನ್ನ ಅಶೋಕವನದಲ್ಲಿಟ್ಟಿರುವನು. ನನ್ನನ್ನು ಇಲ್ಲಿಂದ ಬಿಡಿಸಿಕೊಂಡು ಹೋಗಿ ಎಂದು ಹೇಳಕ್ಕೆ ನನ್ನ ಪತಿಯಾದ ಶ್ರೀ ರಾಮಚಂದ್ರ ಹಾಗೂ ನನ್ನ ಮೈದುನನಾದ ಲಕ್ಷ್ಮಣ ಹಾಗೂ ನನ್ನ ಕಂದನಂತಿರುವ ರಾಮ ಭಕ್ತನಾದ ಆಂಜನೇಯಾದಿಗಳಿಗೆ ನನ್ನನ್ನು ಕರೆದುಕೊಂಡು ಹೋಗಿ ಎಂದು ಹೇಳೋದಕ್ಕಾಗಿ ಇಲ್ಲಿಗೆ ಬರೋಣ ಇದ್ದಪ್ಪ ಸಾರಥಿ ತೋರಿಸಿದ ಕೊಟ್ಟ ಆಕಿನ ಗಂಡನ ಹೆಸರು ಕೊಟ್ಟಿಲ್ಲ, ಅತ್ತೆ ಹೆಸರಲ್ಲೇ ಮಾಡಿ ಕೃಷ್ಣಾಪುರವರು ಈ ಸೀತಾದೇವಿ ಪಾತ್ರಕ್ಕೆ 501 ರೂಪಾಯಿ ಬಹುಮಾನ ಕೊಟ್ಟಿರ್ತಾರೆ. ಸುರೇಶ್ ಬಾಲನವರು ಈ ಸೀತಾದೇವಿ ಪಾತ್ರಕ್ಕೆ 101 ರೂಪಾಯಿ ಕೊಟ್ಟಿರ್ತಾರೆ. ಎಲ್ಲಿರುವನು ಬೇಗನೆ ಕರೆಸುವಂತನಾಗಲ ಸಾರಥಿ. ಈ ಸಿದ್ಧದೇವ ಪಾತ್ರಕ್ಕೆ ಕೊಟ್ಟಿರ್ತಾರೆ. ಮಾತಾಯ್ಮ ಶಿವಮೊಗ್ಗ ಲಕ್ಷ್ಮಪುರ ಅಮರೇಶ್ ಸ್ವಾಮಿ ಇವರು ಈ ಸೀತಾದೇವಿ ಪಾತ್ರಕ್ಕೆ 501 ರೂಪಾಯಿ ಬಹುಮಾನ ಕೊಟ್ಟಿರ್ತಾರೆ.
ನಿನಗೆ ವಿಜಯವಾಗಲಿ ಕುಮಾರ ಮೇಲೆ ತೇಳುವಂತನು ಸಮಾನ ಕುಲದವನಾದ ಕಟ್ಟಿಕೊಂಡು ಬಂದು ಗುತ್ತಿದಂತೆ ಆ ಏನ ರಾಮನಿಂದ ನನಗೆ ಯಾವ ಶಿರಾಮಣಿಯಾದ ಇಂದ್ರಜಿತು ನೀನು ಋಣಾಕ್ಷರಾಗು ಅವನು ನನ್ನ ಮಾಂಸವನ್ನು ಭೂತವಾಗಿ ಉಣಬಡಿಸಿ ಹಬ್ಬದ ಊಟವನ್ನು ಮಾಡಿದ ವಿಳಂಬ ಮಾಡುವ ಸಿದ್ಧನಾಗುವನು ರಾಜವು ಕೆದರುವುದೇ ಕೆದರುವುದೇ ತಾನು ಗಿಚ್ಚಿಗೆ ತರಲು ಮನವ ಹೊಡೆಯುವೆ ನೀರು ಕಪಿಗಳು ಮೇಳದಿಂದ ಬಂದ ರಾಮನು ಕಾಲದಲ್ಲಿ ಜಯಿಸುವನೆ ದಶ ದಿಕ್ಕು ಕಡೆ ಚುಕ್ಕುವಂತೆ ಬೇಡನೆಯನ್ನು ಪ್ರತಿನಿಧಿಗೊಳಿಸುವುದಕ್ಕಾಗಿ ಬೇಗನೆ ಆಜ್ಞೆಯನ್ನು ಕೊಡುತ್ತಂದೆ ಮಾತಿಗೆ ಹೇಳುವಂತೆ ಇಂದ್ರಜಿತು ಸೂರತನಿಂದ ಕಾದು ರಂಗದಲ್ಲಿ ವೈದ್ಯನು ಮಾತನಾಡಿ ರಂಗದಲ್ಲಿ ವಿಜಯ ಪದಕ್ಕೆ ನಾರಿಸು